ಪ್ರಪಂಚದೊಳಗಿನ ಒಬ್ಬೊಬ್ಬ ಜೀವನೂ ಅಷ್ಟು ಸೂಕ್ಷ್ಮ, ಪ್ರಪಂಚ ಇಷ್ಟು ವಿಸ್ತೃತ. ಆದರೆ ಒಬ್ಬ ಜೀವನೂ ಮಿಸ್ ಆಗಿಲ್ಲ. ಯಾವ ಜೀವನಿಗೂ ಕೇರ್ ಮಾಡಿಲ್ಲ ಅಂತಿಲ್ಲ. ಪ್ರತಿಯೊಬ್ಬ ಜೀವನಿಗೂ ಅತ್ಯಂತ ಕಾಳಜಿಯನ್ನು ಮಾಡಿ ಅವನ ಬಗ್ಗೆ ಪೂರ್ಣವಾಗಿ ದೇಖರಿಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡುವ ಜವಾಬ್ದಾರಿಯನ್ನು ಒಪ್ಪಿಸಿದ್ದು ಶ್ರೀಹರಿ ಜೀವೋತ್ತಮರಾದಂತಹ ವಾಯುದೇವರಿಗೆ. ಆ ವಾಯುದೇವರ ಜ್ಞಾನ, ಅವರ ವ್ಯಕ್ತಿತ್ವ, ಅವರ ಶಕ್ತಿ ಎಂತಹ ಅದ್ಭುತ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತೇವೆ ನಿಜ. ಆದರೆ ಆ ಅನ್ನುವುದರ ಹಿನ್ನೆಲೆಯಲ್ಲಿ ಎಂತಹ ದೊಡ್ಡ ವ್ಯಕ್ತಿತ್ವ, ಎಂತಹ ದೊಡ್ಡ ಶಕ್ತಿ ವಾಯುದೇವರಲ್ಲಿ, ಶ್ರೀಹರಿಯಲ್ಲಿ ಇದೆ ಅನ್ನುವುದನ್ನು ನಾವು ಗಮನಿಸಬೇಕು. ಇದ್ದಾನೋ ಇಲ್ಲೋ ಅಂತ ನೋಡೋದೇ ಕಷ್ಟ. ಅಂಥದ್ದು ಬರೀ ಇದ್ದಾನೆ ಇಲ್ಲ ಅಂತ ನೋಡೋದಲ್ಲ, ಜೋಪಾನವಾಗಿ ಒಂದು ಕಡೆಗೆ ಹಾಕಿ ಬೀಗ ಹಾಕಿಡೋದಲ್ಲ. ಒಬ್ಬೊಬ್ಬ ಜೀವನಿಂದಲೂ ಕೂಡ ಕರ್ಮಗಳನ್ನು ಮಾಡಿಸಬೇಕು. ಅವನಿಗೆ ಜ್ಞಾನ ಕೊಡಬೇಕು, ಅವನಿಗೆ ಇಚ್ಛೆ, ಅವನಿಗೆ ಪ್ರಯತ್ನ, ಅನಾದಿ ಕಾಲದ ಹಿಂದಿನ ಅವನ ಕರ್ಮಗಳಿಗೆ ತಕ್ಕಂತೆ ಇವತ್ತು ಫಲಗಳನ್ನು ಕೊಡಬೇಕು. ಮತ್ತೆ ಹೊಸ ಕರ್ಮಗಳನ್ನು ಮಾಡಿಸಬೇಕು. ತಪ್ಪಿದ್ದರೆ ತಿದ್ದಬೇಕು. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿ ಶೋಧಕೇನ, ಅವನ ಬುದ್ಧಿಯಲ್ಲಿ ಶೋಧನೆ ಮಾಡಬೇಕು. ಏನೋ ಇಷ್ಟು ದಿವಸ ಸುಳ್ಳು ಮಾತಾಡಿದ್ನಪ್ಪ, ಇನ್ಮೇಲೆ ಸುಳ್ಳು ಮಾತಾಡಬಾರ್ದು. ಇದ್ದಕ್ಕಿದ್ದಂತೆ ಮನುಷ್ಯನಿಗೆ ಒಂದು ಪ್ರಚೋದನೆಯಾಗುತ್ತೆ ಸಜ್ಜನರ ಸಹವಾಸದಲ್ಲಿ. ಅದು ಯಾರು ಕೊಡ್ತಾರೆ? ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಆ ಬುದ್ಧಿ ಶೋಧನೆಯನ್ನು ಮಾಡುವವರು ವಾಯುದೇವರು. ಆದರೆ ಸಂಧ್ಯಾವಂದನ ಮಾಡೋದು ಇಲ್ಲದೇ ಇದ್ದರೆ ಇಲ್ಲ, ವಾರಕ್ಕೊಂದು ದಿವಸ, 10 ದಿವಸಕ್ಕೊಂದು ದಿವಸ, ತಿಂಗಳಿಗೊಂದು ದಿವಸ ಅಂತ ಹಿಂಗೇನೇನೋ ಸಂಕಲ್ಪ ಇಟ್ಟುಕೊಂಡವರು ಸಜ್ಜನರ ಸಹವಾಸದಲ್ಲಿ ಬರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ತಪ್ಪದೇ ತ್ರಿಕಾಲ ಸಂಧ್ಯಾವಂದನವನ್ನು ಮಾಡುವಂತಹ ಅವರ ನಿಯಮ, ಅದರಿಂದ ಅವರಿಗೆ ಬಂದ ವರ್ಚಸ್ಸು, ತೇಜಸ್ಸು, ಕಾರ್ಯದಲ್ಲಿ ಸಿದ್ಧಿ, ಬುದ್ಧಿಯಲ್ಲಿ ವೈಶದ್ಯ, ಚುರುಕತೆ, ಇದನ್ನೆಲ್ಲ ನೋಡಿ ಅಯ್ಯೋ, ಹಾಗಾದರೆ ಇಂತಹ ಶಕ್ತಿ ಇದೆಯೇ, ನಾನೂ ಬ್ರಾಹ್ಮಣ, ಯಾಕೆ ಮಾಡಬಾರದು? ಅಧಿಕಾರ ಇದೆ, ಯೋಗ್ಯತೆ ಇದೆ, ಶಕ್ತಿ ಇದೆ, ಅವಕಾಶ ಇದೆ, ಕಲಿಸುವವರಿದ್ದಾರೆ, ಸಮಯ ಇದೆ, ಇನ್ನೆಲ್ಲ ಕೆಲಸ ಮಾಡಲಿಕ್ಕೆ ಸಮಯ ಇದೆ, ಇದಕ್ಕೆ ಮಾತ್ರ ಇಲ್ಲ ಯಾಕೆ? ನಾಳೆಯಿಂದ ಮಾಡೋಣಪ್ಪ ಅಂತ ಒಂದು ಬುದ್ಧಿ ಬಂತಲ್ಲ. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿ ಶೋಧಕೇನ, ಈ ಬುದ್ಧಿಯನ್ನು ವಾಯುದೇವರು ಕೊಡ್ತಾರೆ. ಸಜ್ಜನರಿಗೆ ಉದ್ಧಾರ ಮಾಡುವುದಕ್ಕೆ ಸನ್ಮಾರ್ಗದ ಪ್ರಚೋದನೆಯನ್ನು ಮಾಡಿ, ಅಯೋಗ್ಯರಿಗೆ ಅವರಿಗೆ ಯೋಗ್ಯವಾದ ದುರ್ಗತಿಯನ್ನು ಕೊಡುವುದಕ್ಕೆ ದುರ್ಮಾರ್ಗದಲ್ಲಿಯೂ ಪ್ರಚೋದನೆಯನ್ನು ಮಾಡಿ, ಅನಂತ ಜೀವರಾಶಿಗಳಿಗೆ ಬುದ್ಧಿ ಪ್ರೇರಕರಾಗಿ, ಇಂದ್ರಿಯ ಪ್ರೇರಕರಾಗಿ, ಮನಃಪ್ರೇರಕರಾಗಿ, ಸಾಕ್ಷಿ ಚೈತನ್ಯಕ್ಕೆ ಪ್ರೇರಕರಾಗಿ, ಎಡಬಿಡದೆ ವಿಶ್ರಾಂತಿ ಇಲ್ಲದಂತೆ ಆ ಒಬ್ಬೊಬ್ಬ ಜೀವನ ಬಗ್ಗೆಯೂ ಕಾಳಜಿಯನ್ನು ವಹಿಸಬೇಕು ಅಂದರೆ ಅದೇನು ವಾಯುದೇವರ ವ್ಯಕ್ತಿತ್ವ. ಅಂತಹ ವಾಯುದೇವರ ಬುದ್ಧಿಯನ್ನು ನಿರ್ಮಾಣ ಮಾಡಿದ, ಅವರ ಬುದ್ಧಿಯನ್ನು ಪ್ರಚೋದನೆ ಮಾಡಿದ ಭಗವಂತನ ಶಕ್ತಿ ಕಾರುಣ್ಯಗಳೆಲ್ಲ ಎಷ್ಟು ಅದ್ಭುತ, ಅತ್ಯಾಶ್ಚರ್ಯವಾಗುತ್ತೆ.